ಭೈರತಿ ರಣಗಲ್ ಸಿನಿಮಾದ ಎಂಡಲ್ಲಿ ಮಫ್ತಿಯ ಕೆಲವು ಸೀನ್ಗಳು ಕೂಡ ಬರುತ್ತೆ. ಯಾಕೆ ಅದು ಪ್ಲಾನ್ ಮಾಡಿದ್ರಿ ಅಂತ ಅಂದ್ರೆ ಲೈಕ್ 2017 ಬಂದಿತ್ತು, 6 years ಆಯ್ತು, ಜನಕ್ಕೆ ಸರಿಯಾಗಿ ಕ್ಲಾರಿಟಿ ಸಿಗ್ಲಿ ಅಂತ ಮಫ್ತಿ ಸೀನ್ಸ್ ಎಂಡಲ್ಲಿ ಹಾಕಿದ್ದ ಹೇಗೆ? ಹೌದು ಹೌದು ಅಂದರೆ ಎಷ್ಟೋ ಜನ ಈಗ ಮಫ್ತಿ ಸಿನಿಮಾ ನೋಡದೇ ಇರೋರು ಒಂದು ಥಿಯೇಟ್ರಲ್ಲಿ ಒಂದು 50% ಇರ್ಬೋದು, ಡೈರೆಕ್ಟ್ ರಣಗಲ್ ನೋಡೋಕ್ಕೆ ಬಂದಿರ್ಬೋದು. ಬಟ್ ಎಷ್ಟೋ ಜನ ಮಫ್ತಿ ನೋಡಿ ಮರ್ತೋಗಿರ್ಬೋದು. ಸಿನಿಮಾ ನೋಡ್ಕೊಂಡು ಹೋಗಿ ನಾವು ಮಾಡ್ತಾ ಇರೋದು ಪ್ರೀಕ್ವೆಲ್ ಆಗಿರೋದ್ರಿಂದ, ಸೊ ಆ ಪ್ರೀಕ್ವೆಲ್ ಕರೆಕ್ಟಾಗಿ ಲ್ಯಾಂಡ್ ಆಗಬೇಕು. ಅಂದರೆ ಪರಾಂಡೆ ಅನ್ನೋ ಕ್ಯಾರೆಕ್ಟರ್ ಹೋದ್ಮೇಲೆ ರೋಣಾಪುರದಲ್ಲಿ ಗಣ ಅನ್ನೋ ಕ್ಯಾರೆಕ್ಟರ್ ಮುರಳಿ ಸರ್ ಹೆಂಗೆ ಒಳಗಡೆ ಬಂದರು, ಅಲ್ಲಿಂದ ಕತೆ ಏನಾಯಿತು ಅಂತ ನಾವು 1.5 minute, ಆ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ರವಿ ಬಸ್ರೂರ್ ಅವರು. ಸೊ ಆ 1.5 minute ಟೋಟಲ್ ಶಾರ್ಟ್ಸ್ ಹಾಕಿ ಮಫ್ತಿನ ಕ್ಲೋಸ್ ಮಾಡಿದ್ದೀವಿ. ಅದು ತುಂಬ ಆ್ಯಕ್ಚುಲಿ ಒಳ್ಳೆ ಬೆಳವಣಿಗೆ ಕತೆಗೆ. ಆ್ಯಂಡ್ ಕನ್ನಡದಲ್ಲಿ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಸೊ ಈಗ ನೀವು ಬೇರೆ ಭಾಷೆಗಳಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡಿಸಿದ್ರ? ಯಾವ್ಯಾವ ಭಾಷೆಯಲ್ಲಿ ರಿಲೀಸ್ ಪ್ಲ್ಯಾನ್, ಯಾವಾಗ ರಿಲೀಸ್ ಮಾಡೋ ಪ್ಲ್ಯಾನ್? ಇಲ್ಲ, ಫಸ್ಟೇ ಇತ್ತು ಅಂದರೆ ತಮಿಳ್, ತೆಲುಗು, ಹಿಂದಿ, ಮಲಯಾಳಂ ಡಬ್ಬಿಂಗ್ ಎಲ್ಲ ಸ್ವಲ್ಪ ಸೆನ್ಸಾರ್ ವರ್ಕೆಲ್ಲ ಸ್ವಲ್ಪ ಈಗ ನಡೀತಾ ಇದೆ. ನಾವು ಫಸ್ಟ್ ಕನ್ನಡ ಫೋಕಸ್ ಮಾಡಿದ್ವಿ, ಯಾಕೆಂದರೆ ಈಗ ಕಂಗ್ವಾ ಬೇರೆ ಸಿನಿಮಾಗಳು ಬಂದು ಥಿಯೇಟರ್ಸ್ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ನಮ್ಮ ಕರ್ನಾಟಕ ಆಗಿರೋದ್ರಿಂದ ಶಿವಣ್ಣನಿಗೆ ಇಲ್ಲಿ ಎಲ್ಲ ಥಿಯೇಟ್ರ್ಗಳು ಸಿಕ್ಕಿತ್ತು. ಸೊ ಈಗ ಒಳ್ಳೆ ರೆಸ್ಪಾನ್ಸ್ ಪಡ್ಕೊಂಡಿದೆ, ಒಳ್ಳೆ ಹಿಟ್ ಆಗಿದೆ. ಸೊ ಆಟೋಮೆಟಿಕ್ಕಾಗಿ ಬೇರೆ ಲ್ಯಾಂಗ್ವೇಜಲ್ಲಿ ಒಂದೊಂದೇ ಸ್ಟಾರ್ಟ್ ಮಾಡ್ತೀವಿ. ಐ ಥಿಂಕ್ ಬೈ ನೆಕ್ಸ್ಟ್ ವೀಕ್ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗುತ್ತೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ವಿಷಯ ಓಡಾಡ್ತಿದೆ, ಏನಂತಂದ್ರೆ ಭೈರತಿ ರಣಗಲ್ ಸಿನಿಮಾದ ರೈಟ್ಸ್ ಅನ್ನ ರಣಬೀರ್ ಕಪೂರ್ ತಗೊಳ್ಳೋದಕ್ಕೆ ಇಂಟ್ರೆಸ್ಟೆಡ್ ಇದ್ದಾರೆ ಅನ್ನೋವಂಥದ್ದು ಹೌದಾ? ಗೊತ್ತಿಲ್ಲ ನನಗೂ. ಈಗ ನಿನ್ನೆ ನೋಡಿದೆ, ಅದು ಪ್ರೊಡಕ್ಷನ್ ಹೌಸ್ ಹತ್ರ ಕೇಳಬೇಕು, ನನಗೆ ಇನ್ನೂ ಗೊತ್ತಿಲ್ಲ. ಸೊ ಇದ್ರ ಜೊತೆಗೆ ಇನ್ನೊಂದು ವಿಷಯ, ನರ್ತನ್ ಅವರು ಆಲ್ರೆಡಿ ನೆಕ್ಸ್ಟ್ ಸಿನಿಮಾಗೆ ರೆಡಿ ಆಗ್ತಿದ್ದಾರೆ, ಅದು ಶಿವಣ್ಣನ ಜೊತೆಗೆ, ಅದಕ್ಕೆ ಪ್ರೊಡ್ಯೂಸರ್ ಉಮಾಪತಿ ಅವರು ಅನ್ನೋದು, ಅದು ಅದ್ರ ಬಗ್ಗೆ ಏನಾದರೂ ಇಲ್ಲ. ಆ್ಯಸ್ ಆಫ್ ನಾವು ಕೆವಿನ್ ಪ್ರೊಡಕ್ಷನ್ಗೆ ಕಮಿಟ್ಮೆಂಟ್, ಕೆವಿನ್ ಪ್ರೊಡಕ್ಷನ್ ಜೊತೆ ಮಾಡಬೇಕು. ಸೊ ಅದು ಹೀರೋ ಯಾರು ಅಂತ ಸದ್ಯದಲ್ಲೇ ಡಿಸೈಡ್ ಮಾಡಬೇಕು. ಸೊ ಫೈನಲಿ ಹೇಳಿ, ಭೈರತಿ ರಣಗಲ್ ದೊಡ್ಡ ಮಟ್ಟದ ಸಕ್ಸಸ್ ಕೊಟ್ಟಿದೆ. ಎಲ್ಲರೂ ಹೇಳ್ತಿದ್ದಾರೆ ತಿಂಗಳಿಗೊಂದು ಭೈರತಿ ರಣಗಲ್ ಥರ ಸಿನಿಮಾ ಬಂದರೆ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ ಅನ್ನೋವಂಥದ್ದು. ಸೊ ಇಷ್ಟು ಸಕ್ಸಸ್ ಕೊಟ್ಟಿರುವಂಥ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟ? ಫಸ್ಟ್ ಕ್ರೆಡಿಟ್ ಗೋಸ್ ಟು ಆಡಿಯನ್ಸ್ ಆ್ಯಂಡ್ ಶಿವಣ್ಣ ಫ್ಯಾನ್ಸ್. ಅವರಿಲ್ಲ ಅಂದಿದ್ರೆ ಎಷ್ಟು ಮಟ್ಟಕ್ಕೆ ಸಿನಿಮಾ ಹಿಟ್ ಆಗ್ತಾ ಇರಲಿಲ್ಲ. ಅಂದರೆ ಅವ್ರು ಆಚೆ ಬಂದು ಕಿರ್ಚಾಡಿ ವಿಜುವಲ್ ಹೊಡೆದು ಸೂಪರ್ ಆಗಿದೆ, ಸಖತ್ತಾಗಿದೆ ಅಂತ ಎಂಜಾಯ್ ಮಾಡ್ತಾ ಇದ್ದಾರಲ್ಲ. ಸೊ ಥ್ಯಾಂಕ್ ಯು ಆಲ್ ಕರ್ನಾಟಕ ಆಡಿಯನ್ಸ್, ಸಿನಿಮಾ ನೋಡಿದ್ದಕ್ಕೆ, ಗೆಲ್ಸಿದ್ದಕ್ಕೆ. ಆ್ಯಂಡ್ ಇದೇ ಥರ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬರಲಿ, ಥಿಯೇಟ್ರ್ ಫುಲ್ ಆಗಲಿ. ಸಿಂಗಲ್ ಸ್ಕ್ರೀನ್ಗಳು ಓನರ್ಗಳೆಲ್ಲ ಮೆಸೇಜ್ಗಳು ಹಾಕಿ ಅಂದರೆ ಹೌಸ್ಫುಲ್ ಆಗ್ತಾ ಇದೆ ಸರ್, ಸೂಪರ್ ಸರ್ ಅಂತ. 4th day 5th day ಎಲ್ಲ ಹೌಸ್ಫುಲ್ ಆಗೋದು ಅದು ತುಂಬ ಖುಷಿ ಕೊಡೋ ವಿಷಯ. ಅಂದರೆ ಸಿಂಗಲ್ ಸ್ಕ್ರೀನಲ್ಲಿ ಸಿನಿಮಾ ಜನರ ಜೊತೆ ನೋಡೋದು ಅದು ಮಜಾನೇ ಬೇರೆ, ಆ ಶಿಲ್ಲೆ, ಆ ಚಪ್ಪಾಳೆ ಎಲ್ಲ. ಸೊ ಬರಬೇಕು, ಎಲ್ಲ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿರಬೇಕು. ಅದು ನಮ್ಮ ಸಿನಿಮಾನೂ ಒಂದಾಗಿರೋದು ನಮಗೆ ಒಂದು ಖುಷಿ ಕೊಡ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಷಯ, ಈಗಷ್ಟೇ ನೋಡಿದೆ, ಭೈರತಿ ರಣಗಲ್ ಪೋಸ್ಟರಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡ್ತಿದ್ದೀವಿ. ಶಿವಣ್ಣನ ಫೇಸ್ಗೆ ಪುನೀತ್ ಸರ್ ಫೋಟೋ ಹಾಕಿ ಆ ಥರದ್ದು ಒಂದು ಪೋಸ್ಟರ್ಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಈ ಟೈಮಲ್ಲಿ ಅಪ್ಪು ಸರ್ನ ಹೇಗೆ ನೆನಪಿಸ್ಕೊತಿದ್ದಾರೆ? ತುಂಬ ಖುಷಿ ಆಗುತ್ತೆ. ಅಪ್ಪು ಸರ್ ಆ್ಯಕ್ಚುಲಿ ಅಪ್ಪು ಸರ್ ಮಫ್ತಿ ಆದಮೇಲೆ ಆ ಸಿನಿಮಾನ ತುಂಬ ಅಪ್ರಿಷಿಯೇಟ್ ಮಾಡಿ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಬೇಕಿತ್ತು. ಕತೆ ಎಲ್ಲ ಡಿಸ್ಕಷನ್ ನಡೀತಾ ಇತ್ತು. ಯಾವಾಗಲೂ ಟಚ್ಚಲ್ಲಿದ್ದರು ಅಪ್ಪು ಸರ್, ಇಲ್ಲ ನಿಮ್ಮ ಸ್ಟೈಲಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ. ಮತ್ತು ಶಿವಣ್ಣನ ಆ ಡ್ರೆಸ್ಸಲ್ಲಿ ನೋಡಿ ಅಪ್ಪು ಸರ್ ತುಂಬ ಖುಷಿಪಟ್ಟಿದ್ರು. ಸೊ ಆ್ಯಕ್ಚುಲಿ ನೆನೆಸ್ಕೊತೀವಿ, ಈಗ ರಣಗಲ್ ನೋಡಬೇಕಿತ್ತು ಅವರು ಅಂತ. ಆ ಡ್ರೆಸ್ಸಲ್ಲಿ ಅವ್ರನ್ನ ಫೋಟೋಶಾಪ್ ಮಾಡಿ ಹಾಕಿದ್ದಾರೆ, ಅಪ್ಪು ಸರ್ನ, ವಿರಾಟ್ ಕೊಹ್ಲಿನ, ಮತ್ತು ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಫ್ಯಾನ್ಸು ರಣಗಲ್ ಕಾಸ್ಟ್ಯೂಮಲ್ಲಿ ಎಲ್ಲ ಕಡೆ. ಅದು ಫಾರಿನಲ್ಲೆಲ್ಲ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಇರೋದು, ಅದು ತುಂಬ ಖುಷಿ ಕೊಡುತ್ತೆ. ಸೊ ಆ ಕಾಸ್ಟ್ಯೂಮ್ಗೆ ಪವರ್ ತಂದಿದ್ದು ಶಿವಣ್ಣ. ಸೊ ಥ್ಯಾಂಕ್ಸ್ ಟು ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಸಿನಿಮಾ ಸಕ್ಸಸ್ ಹಾದಿಯಲ್ಲಿದೆ, ಮತ್ತೆ 50-100 ದಿನಗಳಿಗೆ ಇದೇ ಥರ ಕುತ್ಕೊಂಡು ಮಾತಾಡೋಣ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಅರ್ಚನಾ ಅವರೇ, ಒಳ್ಳೆಯದಾಗಲಿ. ಎಸ್, ಇದಿಷ್ಟು ಭೈರತಿ ರಣಗಲ್ ಸಕ್ಸಸ್ ಖುಷಿಯನ್ನ ನರ್ತನ್ ಅವರು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅರ್ಚನಾ ಶರ್ಮಾ, ಸಮಯ ನ್ಯೂಸ್.